ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಭಾವಿಸ್ತಾ ಒಡಿ ಚಿನ್ನ ಎರಡೇಟು ಖಾಲಿ ಇವತ್ತು 2 ಸಿನಿಮಾ ನೋಡ್ಕೊಂಬಂದೆ. ಒಂದು ನಮ್ಮ ಎಕ್ಕ, ದೆನ್ ಇನ್ನೊಂದು ಜೂನಿಯರ್. 2 ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಮಾಸು, ಇನ್ನೊಂದು ಕ್ಲಾಸು. ಸೊ ಎರಡನ್ನೂ ನೋಡ್ಬೋದು. ನೀವು ಕೊಡೋ ದುಡ್ಡಿಗೆ ಮೋಸ ಅಂತೂ ಆಗೋಲ್ಲ. ಸೊ ಇನ್ನೊಂದು ವಿಚಾರ ಏನಂತ ಅಂದರೆ, ಎಕ್ಕ ಫಿಲಮಲ್ಲಿ ಅಲ್ಲಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಲೂಸ್ ಅನಿಸುತ್ತೆ ಹೊರತು ಪ್ರತಿ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಯುವ ರಾಜ್ಕುಮಾರ್ ಅಂತೂ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ. ಇನ್ನು ಅದರಲ್ಲಿ ಹೀರೋಯಿನ್ ಕ್ಯಾರೆಕ್ಟ್ರ್ ಅಂದರೆ ಇನ್ನೂ ಅಷ್ಟಕ್ಕಷ್ಟೇ ಇದೆ, ಏನು ಹೇಳ್ಕೊಳ್ಳೋ ರೇಂಜ್ಗೇನು ಕ್ಯಾರೆಕ್ಟ್ರ್ ಇಲ್ಲ. ಇನ್ನು ಅವರು ಇನ್ನೊಂದು ಹೀರೋಯಿನ್ ಇದ್ದಾರೆ, ಆ ಕ್ಯಾರೆಕ್ಟ್ರ್ ಕೂಡ ಬಟ್ ಅವ್ರ ಜೀವ ತುಂಬಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅಂದರೆ ಆ ಪಾತ್ರ ಏನಿದೆಯಲ್ಲ, ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿಲ್ಲ ಅವರು. ಅಂದರೆ ಇವಾಗ ಒಂದು ಡ್ಯಾನ್ಸ್ ಬಾರ್ ಹುಡುಗಿ, ಅವಳು ಯಾವ ಥರ ಇರುತ್ತೆ, ಅವ್ರ ಗೆಟಪ್ ಹೆಂಗಿರುತ್ತೆ. ಅಂದರೆ ನಮ್ಮ ಡೈರೆಕ್ಟ್ರು ರೋಹಿತ್ ಪದಾಕಿ ಅವರು ಇಲ್ಲಿ ಗ್ಲಾಮರ್ ತೋರಿಸ್ಬಾರ್ದಂತನೋ, ಇಲ್ಲ ಅಂತಂದರೆ ಎಲ್ಲೋ ಸೆಕ್ಸಿಯಾಗಿ ಕಾಸ್ಟ್ಯೂಮ್ಸ್ ಹಾಕ್ಬಾರ್ದಂತನೋ, ಅದು ಯಾವುದೋ ಥರ ಮೈಂಡ್ ಸೆಟ್ ಇಟ್ಕೊಂಡು ಏನಾದ್ರು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲ ಜಯಣ್ಣ ಪ್ರೊಡಕ್ಷನ್ನು ಮತ್ತು ಇದು PRK ಪ್ರೊಡಕ್ಷನ್ನು, 3 ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ಗಳು ಇರೋದ್ರಿಂದ, ದೊಡ್ಡ ಬಜೆಟ್ ಇರೋದ್ರಿಂದ, ಎಲ್ಲ ದೊಡ್ಡವರಿಂದ, ಅದರಿಂದ ಏನಾದ್ರು ಮುಜುಗರ ಪಟ್ಟಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಆ ಪಾತ್ರಕ್ಕೆ ಬೇಕಾಗಿದ್ದ ಕಾಸ್ಟ್ಯೂಮ್ ಡಿಸೈನಿಂಗು ಅದಲ್ಲ. ಓಕೆ. ಸೊ ಅದಾದಮೇಲೆ ಇನ್ನು ಜೂನಿಯರ್ಗೆ ಬಂದರೆ ತಂದೆ ಮಗನ ಪಾತ್ರ ತುಂಬ ಎಮೋಷ್ನಲ್ ಆಗಿದೆ. ಕಂಪ್ಲೀಟ್ ಸೆಂಟಿಮೆಂಟಲ್ ಫ್ಯಾಮಿಲಿ ಡ್ರಾಮಾ ಅಂತಲೇ ಹೇಳ್ಬೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಇನ್ನು ಕಿರೀತಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟ್ ಫಿಲಮ್ಮು. ಆಮೇಲೆ ನಮ್ಮ ಡೈರೆಕ್ಟ್ರು ರಾಧಾಕೃಷ್ಣ ರೆಡ್ಡಿ, ಅವರು ರೆಡ್ಡಿ ಇವರು ರೆಡ್ಡಿ, ಎಲ್ಲ ರೆಡ್ಡಿಗಳದೇ ಕಥೆಗಳವು. ಸೊ ಇಲ್ಲಿ ಏನಂತಂದರೆ, ಓಪ್ನಿಂಗಿಂದ ಇಂಟ್ರೋಲ್ ಬ್ಲಾಕ್ವರೆಗೂ ಪ್ರತಿ ಫ್ರೇಮಲ್ಲಿ ಹೀರೋಯಿನ್ ಕಾಣಿಸ್ಕೊಂಡು ಹೋಗ್ತಾಳೆ. ಇಂಟ್ರೋಲ್ ಆದಮೇಲೆ ಹೀರೋಯಿನ್ ಕಿಡ್ನಾಪೇ ಆಗೋಗ್ಬಿಡ್ತಾಳೆ, ಎಲ್ಲಿದ್ದಾನೆ ಅಂತ ಗೊತ್ತಾಗಲ್ಲ. ಮೇ ಬಿ ಐ ಥಿಂಕ್ ಅಲ್ಲಿ ಶ್ರೀಲೀಲಾ ಅವ್ರದ್ದು ಕಾಲ್ ಶೀಟ್ ಪ್ರಾಬ್ಲಮ್ ಇರ್ಬೋದು. ಅವರು ಯಾಕಂದರೆ ಬ್ಯುಸಿ ಆರ್ಟಿಸ್ಟ್ ಅಲ್ವಾ, ಸೊ ಅದರಿಂದ ಅವ್ರಿಗೇನು ಬರೋಕ್ಕಾಗಿಲ್ವೇನೋ ಇವ್ರ ಶೆಡ್ಯೂಲ್ಗೆ, ಆ ಥರ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಯಾಕಂದರೆ ಬಜೆಟ್ ಅಂತ ಇಲ್ಲಿ ಪಾಯಿಂಟ್ ಆಗೋದೇ ಇಲ್ಲ, ಬಜೆಟ್ ಅಂತ ದೊಡ್ಡದಾಗೇ ಇದೆ. ಸೊ ಸೆಕೆಂಡ್ ಹಾಫ್ ಓಪ್ನಿಂಗಿಂದ ಎಂಡ್ವರೆಗೂ ತುಂಬ ಚೆನ್ನಾಗಿ ಕಟ್ಕೊಂಡು ಹೋಗಿದ್ದಾರೆ ಸಿನಿಮಾನ. ಸೊ ಮೇನ್ ಅಂದರೆ ಇನ್ನು ಶ್ರೀಲೀಲಾ ಅವರೇ ಒಂದು ಮೈನಸ್ ಆಗಿಬಿಡ್ತಾರೆ, ಯಾಕಂದರೆ ಇಂಟ್ರೋಲ್ ಆದಮೇಲೆ ಶ್ರೀಲೀಲಾ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದು ಒಂದು ಸಾಂಗ್ ಇಟ್ಕೊಂಡವ್ರೆ, ಅದು ಆಫ್ಟರ್ ಪ್ರೀ ಕ್ಲೈಮ್ಯಾಕ್ಸ್ ಮುಂಚೆ ಒಂದು ಸಾಂಗ್ ಇಟ್ಕೊಂಡಿದ್ದಾರೆ. ಆ ಸಾಂಗು ಮಾತ್ರ ಅವ್ನು ಡ್ರೀಮಲ್ಲಿ ಬರುವಂಥ ಸಾಂಗು. ಆ್ಯಕ್ಚುಲಿ ಡ್ರೀಮಲ್ಲಿ ಅಂದರೆ ಒಂದು ಪಾರ್ಟಿ ಇರುತ್ತೆ, ಒಂದು ಚಿಕ್ಕದಾಗ ಪಾರ್ಟಿ, ಆ ಪಾರ್ಟಿಯಲ್ಲಿ ಅವ್ನು ಕನಸು ಕಾಣ್ತಾನೆ, ನನ್ನ ಹುಡುಗಿ ಜೊತೆ ನಾನು ಡ್ಯಾನ್ಸ್ ಮಾಡಬೇಕು ಅಂತೇಳ್ಬಿಟ್ಟು. ಸೊ ಅದೊಂದು ನನಗೆ ಮೈನಸ್ ಅನ್ನಿಸ್ಬಿಡ್ತು. ಇನ್ನು ಮಿಕ್ಕಂತೆ ಚೆನ್ನಾಗಿದೆ. ಅದು ರವಿ ಸರ್ ಅಂತೂ ಅಯ್ಯಪ್ಪ, ನಿಜವಾಗ್ಲೂ ನನಗಂತೂ ಕಣ್ಣಲ್ಲಿ ನೀರೇ ಬಂದುಬಿಡ್ತು ರವಿ ಸರ್ ಪರ್ಫಾಮೆನ್ಸ್ ನೋಡ್ಬಿಟ್ಟು. ಓಕೆ. ಸೊ ಆಮೇಲೆ ನಮ್ಮ ಎಕ್ಕ ಸಿನಿಮಾದಲ್ಲಿ ಅಂದರೆ ನಾನು ಆವಾಗಲೇ ಹೇಳಿದೆ, ಸ್ಕ್ರೀನ್ ಪ್ಲೇ ಅಲ್ಲಲ್ಲಿ ಲೂಸ್ ಕಾಣಿಸುತ್ತೆ ಅಂತ. ಇವಾಗ ಒಂದು ರೋಹಿತ್ ಸರ್, ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ. ಒಬ್ಬ ಅಂಡರ್ವರ್ಲ್ಡ್ ಡನ್ ಥ್ರೋಟ್ ಅಂಡರ್ವರ್ಲ್ಡ್ನೇ ಆಳ್ತಾ ಇದ್ದಾನೆ ಅಂಥವನಿಗೆ ಸೆಕ್ಯೂರಿಟಿ ಇಲ್ದಿರ, ಬುಲೆಟ್ ಪ್ರೂಫ್ ಗಾಡಿಗಳಿಲ್ದಿರ, ರೋಡಲ್ಲಿ ಗಾಡಿ ಕೆಟ್ಟೋಗಿ ನಿಂತ್ಕೊಂಡು ಲಿಫ್ಟ್ ಕೇಳ್ತಾನ? ನಾನು ಕೇಳೋ ಕ್ವೆಶ್ಚನ್ ನಿಮಗೆ. ಅದು ಬಿಡಿ. ಸೊ ಇವಾಗ 4 ಜನ ಅಟ್ಯಾಕ್ ಮಾಡ್ತಾಯಿದ್ದಾರೆ, ಏನೋ ಹೀರೋ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿರ್ಬೇಕಾದ್ರೆ ಅಲ್ಲಿ ಮಗುನ ಎತ್ಕೊಂಡು ಫೈಟ್ ಹೊಡಿತಾ ಇದ್ದಾನೆ ಅಂದಾಗ ಹೀರೋ ಬರೋ ಶಾಟ್ಗಳನ್ನ ಹೋಲ್ಡ್ ಮಾಡಬೇಕು, ಇಲ್ಲ ಮಿಸ್ ಮಾಡ್ಕೋಬೇಕು. ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಗುತ್ತೆ. ಏನಂತಂದರೆ
ಆ ಫೈಟಲ್ಲಿ ಮಗು ಸಾಯ್ಬೇಕು ಅನ್ನೋದು ನಿಮ್ಮ ಪಾಯಿಂಟು. ಮಗು ಸಾಯಬೇಕು, ಮಗುವಿಂದ ಇವನು ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಡಬೇಕು, ರೌಡಿ ಆಗಬೇಕು. ಸೊ ನಿಮ್ಮ ಪಾಯಿಂಟ್ ಚೆನ್ನಾಗಿದೆ. ಸೊ ನಿಮ್ಮ ಪಾಯಿಂಟ್ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಟೈಟಾಗಿ ತೊಗೊಂಡೋಗ್ಬೇಕಾಗಿತ್ತಲ್ಲ ಸ್ಕ್ರೀನ್ ಪ್ಲೇನ. ಅದು ಯಾಕೆ ಲೂಸ್ ಆಗಿಬಿಟ್ಬಿಟ್ರಿ ಅಲ್ಲಿ? ಇವಾಗ ಮಗು ಸಾಯ್ಬೇಕನ್ನೋ ಪಾಯಿಂಟ್ ಚೆನ್ನಾಗಿದೆ. ಸೊ ಮಗು ಸಾಯ್ಬೇಕನ್ನೋ ಪಾಯಿಂಟು ಅದು ಬೇರೆ ಥರ ಏನಾದ್ರು ತೊಗೊಂಡು ಹೋಗ್ಬೋದಾಗಿತ್ತು ನೀವು. ಸೊ ಅದೊಂದು ನನಗೆ ತುಂಬ ನೆಗೆಟಿವ್ ಅನ್ನಿಸ್ಬಿಡ್ತು. ಸೊ ಆ ಮಗುಗೋಸ್ಕರ ಅವನು ರೌಡಿಸಮ್ ಬರೋದು ಓಕೆ. ಸೊ ಅಂದರೆ ಅಲ್ಲಲ್ಲಿ ಥ್ರೋಟ್ ಸಿನಿಮಾ ಅಂತ ಹೇಳಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಲೂಸಾಗಿ ಇಟ್ಕೊಂಡು ಹೋಗಿದ್ದೀರ. ಸೊ ನಾನು ಕರ್ನಾಟಕ ಜನತೆಗೆ ಹೇಳ್ಕೊಳ್ಳೋದು ಒಂದೇ, ಸಿನಿಮಾ ನೋಡಿ ಥಿಯೇಟ್ರಿಗೆ ಬಂದು. ಸೊ ಇವಾಗ 2 ಸಿನಿಮಾಗಳ ಸಂಭ್ರಮ ನಡೀತಾ ಇದೆ. ಇದು ಒಂದು ಸಂಭ್ರಮಾಚರಣೆ ಅಂತಲೇ ಹೇಳ್ಬೋದು. ಯಾಕಂದರೆ 2 ಸಿನಿಮಾ ದೊಡ್ಡದಾಗಿ ಪ್ರಮೋಷನ್ ಮಾಡಿದ್ರು. ದೊಡ್ಡ ಸಿನಿಮಾಗಳಂತಲ್ಲ, ದೊಡ್ಡ ಸಿನಿಮಾ ಅನ್ನೋದಕ್ಕೂ ಒಂದು ಸ್ಟ್ರಾಂಗ್ ಪಾಯಿಂಟ್ ಇರಬೇಕು. ಅಂದರೆ ಇವಾಗ ದೊಡ್ಡ ಬಜೆಟ್ ಹಾಕಿದ ತಕ್ಷಣ ದೊಡ್ಡ ಸಿನಿಮಾ ಆಗಲ್ಲ. ಸೊ ದೊಡ್ಡ ಸಿನಿಮಾ ಅನ್ನೋದು ಜನ ಬಂದು ನೋಡಿ ಅದನ್ನು ಮೆಚ್ಕೊತಾರಲ್ಲ, ಅದು ದೊಡ್ಡ ಸಿನಿಮಾ. ಓಕೆ, ಸೊ ಇವೆರಡು ದೊಡ್ಡ ಸಿನಿಮಾ ಆಗಿದೆ ಇವತ್ತು. ಆಲ್ಮೋಸ್ಟ್ ಫ್ರೈಡೇ ರಿಲೀಸ್ ಆಗಿಬಿಟ್ಟು ಇವತ್ತು ಸಂಡೇ. ನಾನು ಸಂಡೇ ಬೈಟ್ ಮಾಡ್ತೇನೆ, ಬಿಕಾಸ್ ನಾನು ಓಪ್ನಿಂಗ್ ದಿನವೇ ಬೈಟ್ಸ್ ಆಗಿಬಿಟ್ರೆ ಏನಂತ ಗೊತ್ತಾಗಲ್ಲ. ಸೊ ಚೆನ್ನಾಗಿಲ್ಲ ಅದನ್ನು ಮಾತ್ರ ಹೇಳ್ಬೋದು. ಬಟ್ ಅಂದರೆ ಪರ್ಫೆಕ್ಟಾಗಿ ಪ್ರೊಫೆಷ್ನಲಾಗಿ ಒಂದು ರಿವ್ಯೂ ಆಗಬೇಕು ಅಂತ ಹೇಳ್ಬಿಟ್ಟು ಈ 3 ಡೇಸ್ ವೇಟ್ ಮಾಡಿದೆ. ಇವಾಗ ಆಡಿಯನ್ಸ್ ತುಂಬ ಜನ ಬರ್ತಾಯಿರ್ತಾರೆ ಥಿಯೇಟ್ರಿಗೆ, ಬಂದುಬಿಟ್ಟು ಸಿನಿಮಾ ನೋಡಿ ಎಲ್ಲ ಮೆಚ್ಕೊತಾ ಇದ್ದಾರೆ. ಆಮೇಲೆ ಕೀರ್ತಿಯವರ ಪರ್ಫಾರ್ಮೆನ್ಸು ತುಂಬ ಅದ್ಭುತವಾಗಿದೆ. ಜನಾರ್ದನ್ ರೆಡ್ಡಿ ಮಗ ಅನ್ನೋದಕ್ಕಿಂತ ಸೊ ಅವನ ಶ್ರಮ ಕಾಣಿಸ್ತಾ ಇದೆ ಅಲ್ಲಿ. ಸೊ ಅವರಪ್ಪ ಎಷ್ಟೋ ಕೋಟಿಗಿರ್ಬೋದು, ಸೊ ಅವನ ಶ್ರಮ ಕಾಣಿಸ್ತಾ ಇದೆ. ಇನ್ನು ನಮ್ಮ ಯುವ ರಾಜ್ಕುಮಾರು ಅಷ್ಟೇ, ಅವರು ದೊಡ್ಡ ಇಂಡಸ್ಟ್ರಿಗೆ ದೊಡ್ಡ ಮನೆ, ನಮ್ಮ ಅಪ್ಪಾಜಿಯವ್ರ ಮನೆ. ಸೊ ದೊಡ್ಡ ಮನೆಯಿಂದ ಬಂದಿರೋ ಮಗ ನಮ್ಮ ಯುವ ರಾಜ್ಕುಮಾರು. ಸೊ ಅವರ ಶ್ರಮ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇವರಿಬ್ಬರು ವೆರಿ ಟ್ಯಾಲೆಂಟೆಡ್ ಪರ್ಸನ್ಸ್ ಇಬ್ಬರು ಕೂಡ. ಡ್ಯಾನ್ಸಲ್ಲಾಗಲಿ, ಫೈಟಲ್ಲಾಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಎಮೋಷನ್ಸ್ ಆಗಲಿ, ಸೊ ಪ್ರತಿಯೊಂದರಲ್ಲಿ ಫಸ್ಟಾಗಿದ್ದಾರೆ ಇಬ್ಬರು. ಸೊ ಇಬ್ಬರಿಗೂ ದೊಡ್ಡ ಫ್ಯೂಚರ್ ಸಿಗಲಿ ಅಂತ ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಕರ್ನಾಟಕ.